ಬೆಂಗಳೂರು ಅಂದರೆ ಐ.ಟಿ.ಬಿ.ಟಿ ಸಿಟಿ ಅಂತಾರೆ. ಇವತ್ತು ಐ.ಟಿ.ಬಿ.ಟಿ ಕಂಪ್ನಿಗಳೇ ಬೆಂಗಳೂರು ಬಿಟ್ಟು ಹೋಗ್ತೀವಿ ಅಂತ ಇದ್ದಾರೆ. ಯಾಕಂದರೆ ಅಷ್ಟ ಮಟ್ಟಿಗೆ ನಮ್ಮ ಬೆಂಗಳೂರು ಅಧ್ವಾನ ಆಗ್ತಾ ಇದೆ. ಈ ಪಾರ್ಟ್ ಹೋಲ್ಸಿಂದಾಗಿ ಸಿಟಿ ಬಿಟ್ಟು ಹೋಗ್ತೀವಿ ಅಂತ ಈಗ ಬ್ಲಾಕ್ ಬಕ್ ಅನ್ನೋ ಕಂಪ್ನಿ ಹೇಳ್ತಾರಂತೂ. ನಮ್ಮ ಜೊತೆ ಮಾತಾಡೋಕ್ಕೆ ಉದ್ಯಮಿ ಮೋಹನ್ ದಾಸ್ ಪೈ ಇದ್ದಾರೆ. ಪ್ರತಿ ಬಾರಿಯೂ ಬೆಂಗಳೂರು ಬಗ್ಗೆ ಕಾಳಜಿ ಇಟ್ಕೊಂಡು ಪ್ರತಿ ಬಾರಿಯೂ ಪ್ರಶ್ನೆ ಮಾಡುವಂಥ ಏಕೈಕ ವ್ಯಕ್ತಿ ಉದ್ಯಮಿ ಅಂದರೆ ಅದು ಮೋಹನ್ ದಾಸ್ ಪೈ ಅವರು ನಮ್ಮ ಜೊತೆಗಿದ್ದಾರೆ. ಅವನ್ನೇ ಮಾತಾಡ್ಸೋಣ. ಸರ್, ಪ್ರತಿ ಬಾರಿ ನೀವು ವಾಯ್ಸ್ ರೈಸ್ ಮಾಡ್ತಾ ಇರ್ತೀರ. ನಿಜಕ್ಕೂ ಕೂಡ ಬೆಂಗಳೂರು ಇವತ್ತು ತುಂಬ ದಾರುಣ ಸ್ಥಿತಿಯಲ್ಲಿದೆ. ಅಷ್ಟು ಮಟ್ಟಿಗೆ ಪಾರ್ಟ್ ಹೋಲ್ಸ್ ಇರ್ಬೋದು. ಸಿಟಿ ಅಷ್ಟು ಕಂಜಕ್ಷನ್ ಆಗ್ತಾ ಇದೆ. ಇವತ್ತು ಐ.ಟಿ ಸಿಟಿ ಅಂತ ಇದ್ರು, ಇವತ್ತು ಐ.ಟಿ ಕಂಪ್ನಿಗಳೇ ಬೆಂಗಳೂರು ಬಿಟ್ಟು ಹೋಗ್ತೀವಿ ಅಂತ ಇದ್ದಾವೆ. ನೋಡಪ್ಪ, ಬೆಂಗಳೂರಲ್ಲಿ ನಾನು ಒಬ್ಬನೇ ಒಂದು ಗೂಬೆ. ನಾನು ಒಂದೇ ಬಾಯಿ ಬಿಡ್ತೀನಿ, ಕ್ರಿಟಿಸೈಸ್ ಮಾಡ್ತೀನಿ, ಬೇರೆ ಯಾರೂ ಮಾಡಲ್ಲ. ಎಲ್ಲರೂ ಬಂದ್ಬಿಟ್ಟು ಮಾಡಬೇಕು. ಇದು ನಮ್ಮೂರು. ನಾವು ಈ ಊರಿಗೆ ಮುಂದೆ ತೊಗೊಂಡು ಹೋಗ್ಬೇಕು. ನಮ್ಮ ಸಿಟಿ ಇದು. ನಾವಿಲ್ಲಿ ಹುಟ್ಟಿದ್ದು, ಬದುಕಿದ್ದು ನಾವಿಲ್ಲಿ. ನಾವು ಪ್ರಾಸ್ಪರ್ ಆಗಿದ್ದಿಲ್ಲ. ಇಲ್ಲೆಲ್ಲ ಬರಬೇಕು. ಜನರಿಗೆಲ್ಲ ಒಟ್ಟಿಗೆ ಆಗ್ಬಿಟ್ಟು ಪ್ರೊಟೆಸ್ಟ್ ಮಾಡಬೇಕು. ನಾನು ಅಪೀಲ್ ಮಾಡ್ತೀನಿ. ನಾವು ಒಬ್ಬನೇ ಮಾತಾಡ್ಬಿಟ್ಟು ಎಲ್ಲರಿಗೂ ಕೇಳೋದು ಸರಿಯಲ್ಲ. ನೀವೆಲ್ಲ ಒಟ್ಟಿಗೆ ಬರಬೇಕು ಅಂತ ಮಾತಾಡ್ತೀನಿ. ಇವಾಗ ಬೆಂಗಳೂರಲ್ಲಿ 5 MP NDA MPs. ಅವ್ರು ಎಲ್ಲರಿಗೂ ಹೇಳ್ತೀನಿ, ಓವರಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡು ಪ್ರೊಟೆಸ್ಟ್ ಮಾಡಿ, ಮೀಡಿಯಾ ಕರೀರಿ. ನಾನು ಹೇಳ್ತೀನಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ, ನಮ್ಮ IT ಮಿನಿಸ್ಟ್ರಿಗೆ, ಅವ್ರು ಎಲ್ಲ ಮಾತಾಡಿ. ಎಲ್ಲ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ. ಇದೇನು ಜಾಸ್ತಿ ಕೆಲಸ ಅಲ್ಲ. ಪಾಟಲ್ ಸರಿ ಮಾಡೋದು ಜಾಸ್ತಿ ಕೆಲಸ ಅಲ್ಲ. ಇದೇನು ಡೆಡ್ಡು ಟೆಕ್ನಾಲಜಿ ಅಲ್ಲ. ಸಿಟಿಯಿಂದ ಸ್ಟ್ರೀಟನ್ನು ಕ್ಲೀನ್ ಮಾಡೋದೇನಿಲ್ಲ. 8 ಲಕ್ಷ ಜನ ಕೆಲಸ ಮಾಡ್ತಾರಲ್ಲಿ. 93 ಮಿಲಿಯನ್ 9.3 crore ಸ್ಕ್ವೇರ್ ಫುಟ್ ಕ್ಯಾಂಪಸ್ ಇದೆ. 93 ಮಿಲಿಯನ್. ಹಿಂದಿನ ತಿಂಗಳಲ್ಲಿ 53,000 ಕಾರ್ ತೊಗೊಂಡಿದ್ದೀವಿ ಬೆಂಗಳೂರಿಂದ. ಅಷ್ಟು ದುಡ್ಡು ಕೊಡ್ತೀವಿ. ಕರ್ನಾಟಕ 60% ಟ್ಯಾಕ್ಸ್ ಕೊಡ್ತೀವಿ. ಕರ್ನಾಟಕ 2 ವರ್ಷದಿಂದ 2,34,000 ಕೋಟಿ ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಜಾಸ್ತಿ ಬೆಂಗಳೂರಿಂದಾನೆ. ತಮಿಳುನಾಡು 1,25,000, ಗುಜರಾತ್ 95,000. ಗುಜರಾತು, ತಮಿಳುನಾಡು ಒಟ್ಟು ಬಿಟ್ಟು ನಾವು ಜಾಸ್ತಿ ಟ್ಯಾಕ್ಸ್ ಕೊಡ್ತೀವಿ. ಅದಕ್ಕೆ ನಮ್ಗೇನು ಸಿಗುತ್ತೆ? ಒಂದು ರೋಡ್ ಸರಿ ಮಾಡೋಕ್ಕಾಗಲ್ಲ, ಪಾಟಲ್ ಟ್ರಾಫಿಕ್ ಮಾಡೋಕ್ಕಾಗಲ್ಲ. ಆ ಮೆಟ್ರೋ ಇನ್ನೊಂದು ಡಿಸಾಸ್ಟರು. ಮೆಟ್ರೋ 5 ವರ್ಷ, 4 ವರ್ಷ, 8 ವರ್ಷ ಮುಂದೆ ಹೋಗ್ತಾನೆ ಇದೆ. ಕಾಸ್ಟ್ ಎಸ್ಕಲೇಷನ್ 10,000 ಕೋಟಿ, 20,000 ಕೋಟಿ. ಕ್ಯಾಬಿನೆಟ್ ಹೋಗುತ್ತೆ, ಅಪ್ರೂವ್ ಮಾಡ್ತಾರೆ, ನಮ್ಮಲ್ಲಿ ಫೇರ್ ಇನ್ಕ್ರೀಸ್ ಮಾಡ್ತಾರೆ. ಯಾರು ಕೊಡೋದಲ್ಲ? ಇನ್ಎಫಿಷಿಯನ್ಸಿ ಯಾಕೆ ಟಾಲರೇಟ್ ಮಾಡ್ತಾರೆ? ಭ್ರಷ್ಟಾಚಾರ ಎಷ್ಟು ಜಾಸ್ತಿ ಆಗಿಬಿಟ್ಟಿದೆ. ಇದು ಅಪ್ರೂವಲ್ ತೊಗೊಳಕ್ಕೆ 200 ರೂಪಾಯಿ, 250 ರೂಪಾಯಿ ಸ್ಕ್ವೇರ್ ಫುಟ್ ಕೇಳ್ತಾರಂತೆ. BDAಗೆ ಹೋದರೆ 12-13 ಡೆಸ್ಕಲ್ಲಿ ದುಡ್ಡು ಕೊಡಬೇಕಂತೆ. ಆ ಕಾರ್ಪೊರೇಷನ್ ಹೋದರೆ ಎಲ್ಲರಿಗೂ ದುಡ್ಡು ಕೊಡಬೇಕು. ಜಾಸ್ತಿ ಆಗಿಬಿಟ್ಟಿದೆ. ಬೊಮ್ಮೆಗೆಲ್ಲ ಬೈದರು. ಬೊಮ್ಮೆಗಿಂತ 100% ಜಾಸ್ತಿ % ಮಾಡ್ತಾರೆ. ಈ ದುಡ್ಡು ಎಲ್ಲೋಗುತ್ತೆ? ಯಾರಿಗೆ ಹೋಗುತ್ತೆ? ನಮ್ಮ ಸಿದ್ದರಾಮಯ್ಯ ಭಾಳ ಒಳ್ಳೆ ಚೀಫ್ ಮಿನಿಸ್ಟರು. ಅವ್ರು ಹಿಂದಿ ಚೀಫಿಂದ ಭಾಳ ಕೆಲಸ ಮಾಡಿದ್ದಾರೆ. ಅವರು ಒಳ್ಳೆ ಟಾಲ್ ಲೀಡರು. ಎಲ್ಲ ಗ್ರಾಸ್ರೂಟಿಂದ ಬಂದಿದ್ದಾರೆ. ಅವರೇ ಬಂದಿದ್ದಾರೆ. ಸೋಷಿಯಲ್ ಸೆಕ್ಟರ್ ಎಲ್ಲ ಮಾಡಿದ್ದಾರೆ. ಸೋಷಲಿಸ್ಟ್ ಅಂತ ಹೇಳ್ತಾರೆ ಅವರು. ಏನು ಮಾಡ್ತಾ ಇದ್ದಾರೆ ಇವಾಗ? ಯಾಕೆ ಅವ್ರು ಮಾಡ್ತಾ ಇಲ್ಲ? ಅವ್ರು ನಂಬಿಟ್ಟೆಲ್ಲ ಜನರು ಚೀಫ್ ಮಿನಿಸ್ಟರ್ ಮಾಡಿದ್ರು, ವೋಟ್ ಮಾಡಿದ್ರು. ನಮ್ಗೇನು ಸಿಕ್ಕ